ಮೇಡಮ್ ನಿನ್ನೆ ನಾನು ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಅಲ್ಲಿ ಪ್ರತಿದಿನ ಬಳಸೋ ಗ್ರಾಸರೀಸ್ನ ಪರ್ಚೇಸ್ ಮಾಡಿದೆ. ಅಲ್ಲಿ ಏನಂದ್ರೆ ರೇಟ್ ತುಂಬ ಕಮ್ಮಿ ಇತ್ತು. ಅದೇ ನಾನು ಸೇಮ್ ಗ್ರಾಸರೀಸ್ ಏನಾದ್ರು ನಾನೇನಾದರೂ ನಮ್ಮ ಮನೆ ಹತ್ರ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಲ್ಲಿ ರೇಟ್ ವೇರಿ ಆಗಿರುತ್ತೆ, ಅಂದರೆ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಸೊ ಇವೆರಡು ನೋಡಿದಾಗ ಗ್ರಾಹಕರು ಏನಾದ್ರು ಮೋಸ ಹೋಗ್ತಿದ್ದಾರಾ, ಎಲ್ಲ ಗ್ರಾಹಕರಿಗೆ ಏನಾದ್ರು ಮೋಸ ಮಾಡ್ತಿದ್ದಾರಾ? ಸೊ ಇದರಿಂದ ಏನಾದ್ರು ಕಾನೂನಲ್ಲಿ ಏನಾದ್ರು ಪರಿಹಾರ ಇದೆಯಾ ಮೇಡಮ್? ಖಂಡಿತವಾಗ್ಲೂ ಇದೆ. ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವೀಗ ಹೇಳಿದಾಗೆ ಗ್ರಾಸರಿ ಐಟಮ್ಸ್ ಅಂದ್ರೆ ದಿನನಿತ್ಯದಲ್ಲಿ ನಾವು ಉಪಯೋಗಿಸುವಂತಹ ವಸ್ತುಗಳು. ಈಗ ಅಕ್ಕಿ ಇರ್ಬೋದು, ಬೇಳೆ, ಮತ್ತೆ ಎಣ್ಣೆ, ಈ ರೀತಿಯಾದ ದಿವಸ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ದಿನನಿತ್ಯ ಉಪಯೋಗಿಸುವಂಥ ಏನು ಪದಾರ್ಥಗಳಿದೆ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸಸ್ ಅಂತ ಇರುತ್ತೆ. ಪ್ರತಿಯೊಬ್ಬರು ಅದ್ರ ಒಳಗಡೆನೆ ಅದನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದಾಗೆ, ಈಗ ಮಾಲ್ಸ್ ಅಲ್ಲೆಲ್ಲ ನಾವು ನೋಡೋದಾದ್ರೆ ಅದೇ ಕಮಾಡಿಟಿಯನ್ನ ಆಲ್ಮೋಸ್ಟ್ 50-30% ವರೆಗೂ ಕಡಿಮೆ ಮಾಡಿ ಮಾರ್ತಾರೆ. ಅದು ಆ ಥರ ಏನಾದರೂ ಸಿಗ್ತಿದೆ ಅಂತ ಹೇಳಿದ್ರೆ ಗ್ರಾಹಕರು ಕೂಡ ಸ್ವಲ್ಪ ಯಾಕೆ ಇದು ಈ ಥರ ಸಿಗ್ತಿದೆ ಅಂತ ಹೇಳಿ ಒಂದು ಆಲೋಚನೆ ಮಾಡಬೇಕಾಗುತ್ತೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಇದನ್ನು ನಿಯಂತ್ರಣಕ್ಕೆ ತರಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ಕಾನೂನಿದೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಕಾಂಪಿಟೇಷನ್ ಆಕ್ಟ್ ಅಂತ ಇದೆ. ಇದರ ಪ್ರಕಾರ ಕಂಪನಿಗಳಿಗೆ ಸ್ಟ್ಯಾಂಡರ್ಡೈಸೇಷನ್ಸ್ ಇರುತ್ತೆ, ಈ ತರ ಅವ್ರು MRP ಫಿಕ್ಸ್ ಮಾಡಬೇಕು ಅಂತ ಹೇಳಿ. ಅದೇ ರೀತಿ ಗ್ರಾಹಕರಿಗೆ ಡೈರೆಕ್ಟ್ ಆಗಿ, ಅಂದ್ರೆ ಈಗ ಅವರು ಏನು ಹೇಳಿರ್ತಾರೆ ಆ ಕ್ವಾಲಿಟಿದು ಪ್ರಾಡಕ್ಟ್ಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಅಲ್ಲಿ ಕೇಸ್ ಫೈಲ್ ಮಾಡಬಹುದಾಗುತ್ತೆ.